ಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಟಾಲಿವುಡ್ ಕಂಟ್ರೋಲ್ ಪಡೆದ್ರ ರೇವಂತ್ ಟಾಲಿವುಡ್ ಅನ್ನ ತಮ್ಮ ನಿಯಂತ್ರಣಕ್ಕೆ ಪಡ್ಕೊಂಡಿದ್ದಾರಾ? ಹಾಗಾದ್ರೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜಕೀಯ ಬಿಡಿ, ಸಿನಿಮಾ ಬಗ್ಗೆ ಮಾತನಾಡಿ, ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ ಅಂತ ಸಿನಿಮಾ ರಂಗದ ಪ್ರಮುಖರೊಂದಿಗೆ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಹೈದರಾಬಾದನ್ನ ಸಿನಿಮಾ ಹಬ್ ಮಾಡೋಣ ಅಂತ ಮಾತನಾಡಿದ್ದಾರೆ. ಸಿನಿಮಾ ರಂಗದ ಅಭಿವೃದ್ಧಿಗೆ ನನ್ನ ಸಹಕಾರ ಇದೆ ಅಂತ ಸಿನಿಮಾ ರಂಗದ ಗಣ್ಯರ ಸಭೆಯಲ್ಲಿ ರೇವಂತ್ ರೆಡ್ಡಿ ಅಭಯ ನೀಡಿದ್ದಾರೆ. ಟಾಲಿವುಡ್ಗೆ ರೇವಂತ್ ರೆಡ್ಡಿ ಮತ್ತೊಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ವೇಳೆ ಟಿಕೆಟ್ ದರವನ್ನ ಹೆಚ್ಚಿಸುವಂತಿಲ್ಲ. ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಫ್ಯಾನ್ಸ್, ಮಹಿಳೆಯರ ಭದ್ರತೆಯೇ ನಮಗೆ ಮುಖ್ಯ ಅಂತ ಅಭಿಮಾನಿಗಳು ಮತ್ತು ಮಹಿಳೆಯರು ಯಾರು ಸಿನಿಮಾ ನೋಡೋಕೆ ಬರ್ತಾರೆ ಅವರ ಭದ್ರತೆ ಮುಖ್ಯ ಅಂತ ಹೇಳಿದ್ದಾರೆ. ಟಿಕೆಟ್ ಸೆಸ್ನ ಹಣವನ್ನ ನಾವು ಶಾಲೆಗೆ ಬಳಸ್ತೇವೆ ಅಂತ ಹೇಳಿದ್ದಾರೆ. ಪರಸ್ಪರ ಸಹಕಾರ ನೀಡಿ ಅಂತ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರತಕ್ಕಂಥ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಈ ವಿಚಾರ ಏನಿದೆ ಅದನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತಿನ ಸಭೆಯನ್ನು ನೋಡೋದಾದ್ರೆ ಸಾಕಷ್ಟು ವಿಚಾರಗಳು ಈ ಸಭೆಯಲ್ಲಿ ಹೊರಹೊಮ್ಮತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಸಭೆಯನ್ನ ಇವತ್ತು ರೇವಂತ್ ರೆಡ್ಡಿ ನಡೆಸಿದ್ದಾರೆ. ತೆಲುಗು ಚಿತ್ರರಂಗದ ಪ್ರಮುಖರನ್ನ ಕರೆದು ಅವ್ರ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ. ಸೊ ಈ ಕಳೆದ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಏನು ಘಟನಾವಳಿಗಳು ನಡೆದವು ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಸಭೆ ಹೇಗೆ ಪ್ರಮುಖ ಆಗುತ್ತೆ ಮತ್ತು ತೆಲುಗು ಚಿತ್ರರಂಗದ ಮೇಲೆ ತಮ್ಮ ಪ್ರಾಬಲ್ಯವನ್ನ ಇನ್ನಷ್ಟು ಸ್ಪಷ್ಟಗೊಳಿಸೋದಕ್ಕೆ ರೇವಂತ್ ರೆಡ್ಡಿ ಈ ಸಭೆಯನ್ನ ಕರೆದ್ರ ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಸಾಕಷ್ಟು ಒಂದು ಇಡೀ ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಪುಷ್ಪ 2 ಏನ್ ರಿಲೀಸ್ ಆಯ್ತು, ಆ ಸಂದರ್ಭದಿಂದ ಈಗಾಗಲೇ 4ರಂದು ನಡೆದಂತ ಒಂದು ದುರ್ಘಟನೆ ಇತ್ತು. ಅದರ ನಂತರ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಇಡೀ ತೆಲಂಗಾಣದಲ್ಲಿ ಹುಟ್ಟಿಸಿ ಅಂತ ಹೇಳ್ಬೋದು. ಏನು ಸದನದಲ್ಲಿ ಮೊನ್ನೆ ಏನು ಅಲ್ಲು ಅರ್ಜುನ್ ಬಗ್ಗೆ ಏನು ಸಿಎಂ ಹೇಳಿಕೆ ಕೊಡ್ತಾರೆ, ಅದ್ರ ನಂತರ ಅಂತೂ ಸಾಕಷ್ಟು ಇಡೀ ಫಿಲಿಂ ಇಂಡಸ್ಟ್ರಿಯ ಪ್ರಮುಖರು ಕೂಡ ಗೊಂದಲಕ್ಕೀಡಾಗಿರ ಅಂತ ಹೇಳ್ಬೋದು. ಇವತ್ತೇನು ಮುಖ್ಯಮಂತ್ರಿ ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಸೇರಿದಂತೆ ಚಲನಚಿತ್ರ ನಟರಿದ್ದಾರ ಅವ್ರದನ್ನ ಸಭೆಯನ್ನು ಕರೆದಿರು. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ ಆದವು ಅಂತ ಹೇಳ್ಬೋದು. ಟೋಟಲಿ ಫಿಲಿಂ ಇಂಡಸ್ಟ್ರಿ ಏನ್ ಈಗಾಗಲೇ ಫಿಲಿಂ ಇಂಡಸ್ಟ್ರಿ ಇಡೀ ರಾಷ್ಟ್ರ ಮಟ್ಟದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ರಾಷ್ಟ್ರವೇ ಹೈದರಾಬಾದ್ ಅಂತ ತಿರುಗಿ ನೋಡ್ಬೇಕು ಅಂತ ಫಿಲಿಂ ಇಂಡಸ್ಟ್ರಿ ನಾವು ಮಾಡ್ತೀವಿ, ನಿಮ್ದೆಲ್ಲ ಸಹಕಾರ ಇರ್ಲಿ ಎಂಬುದೇನದಂದ್ರೆ ಆ ಫಿಲಿಂ ಇಂಡಸ್ಟ್ರಿಯ ಅಧ್ಯಕ್ಷರು ಸೇರಿದಂತೆ ನಟರಿಗೆ ಕೂಡ ಎಲ್ಲೊಂದ್ ಕಡೆ ಸಿಎಂ ಸೂಚನೆ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಈಗಾಗಲೇ ಫಿಲಿಂ ಇಂಡಸ್ಟ್ರಿಯನ್ನ ತಮ್ಮ ಹಿಡಿತಕ್ಕೆ ಇಕ್ಕೋಬೇಕು ಎಂಬುದು ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ಅನ್ನೋದಂದ್ರೆ ಮುಂದೆ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಭೆಯಲ್ಲಿ ಸಾಕಷ್ಟು ವಿಷಯಗಳಂದ್ರೆ ಟೋಟಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಟಿಕೆಟ್ ಏರಿಕೆ ವಿಷಯ ಇರ್ಬೋದು, ಮತ್ತೇನಂದ್ರೆ ನಟರೇನದಂದ್ರೆ ತಮ್ಮ ಶೋ ಏನ್ ಪ್ರೀಮಿಯರ್ ಶೋ ಮಾಡ್ತಾರ, ಪಬ್ಲಿಸಿಟಿ ಮಾಡ್ತಾರ, ಅಂತ ಕಾರ್ಯಕ್ರಮಗಳಲ್ಲಿ ಜನದಟ್ಟಣೆ ಇರ್ಬೋದು, ಘಟನೆಗಳಿರ್ಬೋದು, ಇಂಥ ಸಾಕಷ್ಟು ಸುರಕ್ಷತೆ ವಿಷಯಗಳಿರ್ಬೋದು, ಹಲವು ವಿಷಯಗಳೇನದಂದ್ರೆ ಮುಖ್ಯಮಂತ್ರಿ ಮುಂದೆ ಏನದಂದ್ರೆ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಸೇರಿದಂತೆ ಹಿರಿಯ ನಟರು ಅರವಿಂದ್ ಅಲ್ಲು ಇರ್ಬೋದು, ಮತ್ತೆ ಈಗಾಗಲೇ ಪುಷ್ಪ 2 ಪ್ರೀಮಿಯರ್ ಶೋ ಏನಾಯ್ತು ಆ ದಿನ 4 ತಾರೀಕಿಗೆ ಘಟನೆ ಆಯ್ತು, ಆ ಘಟನೆ ಬಗ್ಗೆ ಕೂಡ ಸಿಎಂ ಅವ್ರ ಮುಂದೆ ಅರವಿಂದ್ ಅಲ್ಲು ಏನದಂದ್ರೆ ಅವ್ರು ಕೂಡ ಅವರು ಸೇರಿದಂತೆ ಫಿಲಿಂ ಇಂಡಸ್ಟ್ರಿ ಅಧ್ಯಕ್ಷರು ಹಲವು ವಿಷಯಗಳ ಪ್ರಸ್ತಾಪ ಮಾಡೋರು ಅಂತ ಹೇಳ್ಬೋದು. ಹೀಗಾಗಿ ಆ ಫಿಲಿಂ ಇಂಡಸ್ಟ್ರಿಗೆ ಸಂಪೂರ್ಣವಾಗಿ ಸರ್ಕಾರದ ಸಹಕಾರ ಇದ್ದೇ ಇರುತ್ತದೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಟಾಲಿವುಡ್ ಕಂಟ್ರೋಲ್ ಪಡೆದ್ರ ರೇವಂತ್ ಟಾಲಿವುಡ್ ಅನ್ನ ತಮ್ಮ ನಿಯಂತ್ರಣಕ್ಕೆ ಪಡ್ಕೊಂಡಿದ್ದಾರಾ? ಹಾಗಾದ್ರೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜಕೀಯ ಬಿಡಿ, ಸಿನಿಮಾ ಬಗ್ಗೆ ಮಾತನಾಡಿ, ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ ಅಂತ ಸಿನಿಮಾ ರಂಗದ ಪ್ರಮುಖರೊಂದಿಗೆ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಹೈದರಾಬಾದನ್ನ ಸಿನಿಮಾ ಹಬ್ ಮಾಡೋಣ ಅಂತ ಮಾತನಾಡಿದ್ದಾರೆ. ಸಿನಿಮಾ ರಂಗದ ಅಭಿವೃದ್ಧಿಗೆ ನನ್ನ ಸಹಕಾರ ಇದೆ ಅಂತ ಸಿನಿಮಾ ರಂಗದ ಗಣ್ಯರ ಸಭೆಯಲ್ಲಿ ರೇವಂತ್ ರೆಡ್ಡಿ ಅಭಯ ನೀಡಿದ್ದಾರೆ. ಟಾಲಿವುಡ್ಗೆ ರೇವಂತ್ ರೆಡ್ಡಿ ಮತ್ತೊಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ವೇಳೆ ಟಿಕೆಟ್ ದರವನ್ನ ಹೆಚ್ಚಿಸುವಂತಿಲ್ಲ. ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಫ್ಯಾನ್ಸ್, ಮಹಿಳೆಯರ ಭದ್ರತೆಯೇ ನಮಗೆ ಮುಖ್ಯ ಅಂತ ಅಭಿಮಾನಿಗಳು ಮತ್ತು ಮಹಿಳೆಯರು ಯಾರು ಸಿನಿಮಾ ನೋಡೋಕೆ ಬರ್ತಾರೆ ಅವರ ಭದ್ರತೆ ಮುಖ್ಯ ಅಂತ ಹೇಳಿದ್ದಾರೆ. ಟಿಕೆಟ್ ಸೆಸ್ನ ಹಣವನ್ನ ನಾವು ಶಾಲೆಗೆ ಬಳಸ್ತೇವೆ ಅಂತ ಹೇಳಿದ್ದಾರೆ. ಪರಸ್ಪರ ಸಹಕಾರ ನೀಡಿ ಅಂತ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರತಕ್ಕಂಥ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಈ ವಿಚಾರ ಏನಿದೆ ಅದನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತಿನ ಸಭೆಯನ್ನು ನೋಡೋದಾದ್ರೆ ಸಾಕಷ್ಟು ವಿಚಾರಗಳು ಈ ಸಭೆಯಲ್ಲಿ ಹೊರಹೊಮ್ಮತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಸಭೆಯನ್ನ ಇವತ್ತು ರೇವಂತ್ ರೆಡ್ಡಿ ನಡೆಸಿದ್ದಾರೆ. ತೆಲುಗು ಚಿತ್ರರಂಗದ ಪ್ರಮುಖರನ್ನ ಕರೆದು ಅವ್ರ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ.
ಸೊ ಈ ಕಳೆದ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಏನು ಘಟನಾವಳಿಗಳು ನಡೆದವು ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಸಭೆ ಹೇಗೆ ಪ್ರಮುಖ ಆಗುತ್ತೆ ಮತ್ತು ತೆಲುಗು ಚಿತ್ರರಂಗದ ಮೇಲೆ ತಮ್ಮ ಪ್ರಾಬಲ್ಯವನ್ನ ಇನ್ನಷ್ಟು ಸ್ಪಷ್ಟಗೊಳಿಸೋದಕ್ಕೆ ರೇವಂತ್ ರೆಡ್ಡಿ ಈ ಸಭೆಯನ್ನ ಕರೆದ್ರ ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಸಾಕಷ್ಟು ಒಂದು ಇಡೀ ತೆಲಂಗಾಣ ರಾಜ್ಯದಲ್ಲಿ ಏನೀಗ ಪುಷ್ಪ 2 ಏನ್ ರಿಲೀಸ್ ಆಯ್ತು ಆ ಸಂದರ್ಭದಿಂದ ಈಗಾಗಲೇ 4ರಂದು ನಡೆದಂತ ಒಂದು ದುರ್ಘಟನೆ ಇತ್ತು. ಅದರ ನಂತರ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಇಡೀ ತೆಲಂಗಾಣದಲ್ಲಿ ಹುಟ್ಟಿಸಿ ಅಂತ ಹೇಳ್ಬೋದು. ಏನು ಸದನದಲ್ಲಿ ಮೊನ್ನೆ ಏನು ಅಲ್ಲು ಅರ್ಜುನ್ ಬಗ್ಗೆ ಏನು ಸಿಎಂ ಹೇಳಿಕೆ ಕೊಡ್ತಾರೆ, ಅದ್ರ ನಂತರ ಅಂತೂ ಸಾಕಷ್ಟು ಇಡೀ ಫಿಲಿಂ ಇಂಡಸ್ಟ್ರಿಯ ಪ್ರಮುಖರು ಕೂಡ ಗೊಂದಲಕ್ಕೀಡಾಗಿರೋ ಅಂತ ಹೇಳ್ಬೋದು. ಇವತ್ತೇನು ಮುಖ್ಯಮಂತ್ರಿ ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಸೇರಿದಂತೆ ಏನು ಚಲನಚಿತ್ರ ನಟರಿದ್ದಾರೆ ಅವ್ರನ್ನ ಸಭೆಯನ್ನು ಕರೆದಿರು. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ ಆದವು ಅಂತ ಹೇಳ್ಬೋದು. ಟೋಟಲಿ ಫಿಲಿಂ ಇಂಡಸ್ಟ್ರಿ ಏನ್ ಈಗಾಗಲೇ ಫಿಲಿಂ ಇಂಡಸ್ಟ್ರಿ ಇಡೀ ರಾಷ್ಟ್ರ ಮಟ್ಟದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ರಾಷ್ಟ್ರವೇ ಹೈದರಾಬಾದ್ ಅಂತ ತಿರುಗಿ ನೋಡ್ಬೇಕು ಅಂತ ಫಿಲಿಂ ಇಂಡಸ್ಟ್ರಿ ನಾವು ಮಾಡ್ತೀವಿ, ನಿಮ್ದೆಲ್ಲ ಸಹಕಾರ ಇರ್ಲಿ ಎಂಬುದೇನದಂದ್ರೆ ಆ ಫಿಲಿಂ ಇಂಡಸ್ಟ್ರಿಯ ಅಧ್ಯಕ್ಷರು ಸೇರಿದಂತೆ ನಟರಿಗೆ ಕೂಡ ಎಲ್ಲೊಂದ್ ಕಡೆ ಸಿಎಂ ಸೂಚನೆ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಏನ್ ಈಗಾಗಲೇ ಫಿಲಿಂ ಇಂಡಸ್ಟ್ರಿಯನ್ನ ತಮ್ಮ ಹಿಡಿತಕ್ಕೆ ಇಕ್ಕೋಬೇಕು ಎಂಬುದು ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ಅನ್ನೋದಂದ್ರೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಭೆಯಲ್ಲಿ ಸಾಕಷ್ಟು ವಿಷಯಗಳಂದ್ರೆ ಟೋಟಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಟಿಕೆಟ್ ಏರಿಕೆ ವಿಷಯ ಇರ್ಬೋದು, ಮತ್ತೇನಂದ್ರೆ ನಟರೇನದಂದ್ರೆ ತಮ್ಮ ಶೋ ಏನ್ ಪ್ರೀಮಿಯರ್ ಶೋ ಮಾಡ್ತಾರ, ಪಬ್ಲಿಸಿಟಿ ಮಾಡ್ತಾರ, ಅಂತ ಕಾರ್ಯಕ್ರಮಗಳಲ್ಲಿ ಜನದಟ್ಟಣೆ ಇರ್ಬೋದು, ಘಟನೆಗಳಿರ್ಬೋದು, ಇಂಥ ಸಾಕಷ್ಟು ಸುರಕ್ಷತೆ ವಿಷಯಗಳಿರ್ಬೋದು, ಹಲವು ವಿಷಯಗಳೇನಂದ್ರೆ ಮುಖ್ಯಮಂತ್ರಿ ಮುಂದೆ ಏನದಂದ್ರೆ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಸೇರಿದಂತೆ ಹಿರಿಯ ನಟರು ಅರವಿಂದ್ ಅಲ್ಲು ಇರ್ಬೋದು, ಮತ್ತೆ ಈಗಾಗಲೇ ಪುಷ್ಪ 2 ಪ್ರೀಮಿಯರ್ ಶೋ ಏನಾಯ್ತು ಆ ದಿನ 4 ತಾರೀಕಿಗೆ ಘಟನೆ ಆಯ್ತು, ಆ ಘಟನೆ ಬಗ್ಗೆ ಕೂಡ ಸಿಎಂ ಅವ್ರ ಮುಂದೆ ಅರವಿಂದ್ ಅಲ್ಲು ಏನದಂದ್ರೆ ಅವ್ರು ಕೂಡ ಅವರು ಸೇರಿದಂತೆ ಫಿಲಿಂ ಇಂಡಸ್ಟ್ರಿ ಅಧ್ಯಕ್ಷರು ಹಲವು ವಿಷಯಗಳ ಪ್ರಸ್ತಾಪ ಮಾಡಿದ್ರು ಅಂತ ಹೇಳ್ಬೋದು. ಹೀಗಾಗಿ ಫಿಲಿಂ ಇಂಡಸ್ಟ್ರಿಗೆ ಸಂಪೂರ್ಣವಾದ ಸರ್ಕಾರದ ಸಹಕಾರ ಇದ್ದೇ ಇರುತ್ತದೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಕನ್ನಡ, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಟಾಲಿವುಡ್ ಕಂಟ್ರೋಲ್ ಪಡೆದ್ರ ರೇವಂತ್ ಟಾಲಿವುಡ್ ಅನ್ನ ತಮ್ಮ ನಿಯಂತ್ರಣಕ್ಕೆ ಪಡ್ಕೊಂಡಿದ್ದಾರಾ? ಹಾಗಾದ್ರೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜಕೀಯ ಬಿಡಿ, ಸಿನಿಮಾ ಬಗ್ಗೆ ಮಾತನಾಡಿ, ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ ಅಂತ ಸಿನಿಮಾ ರಂಗದ ಪ್ರಮುಖರೊಂದಿಗೆ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಹೈದರಾಬಾದನ್ನ ಸಿನಿಮಾ ಹಬ್ ಮಾಡೋಣ ಅಂತ ಮಾತನಾಡಿದ್ದಾರೆ. ಸಿನಿಮಾ ರಂಗದ ಅಭಿವೃದ್ಧಿಗೆ ನನ್ನ ಸಹಕಾರ ಇದೆ ಅಂತ ಸಿನಿಮಾ ರಂಗದ ಗಣ್ಯರ ಸಭೆಯಲ್ಲಿ ರೇವಂತ್ ರೆಡ್ಡಿ ಅಭಯ ನೀಡಿದ್ದಾರೆ. ಟಾಲಿವುಡ್ಗೆ ರೇವಂತ್ ರೆಡ್ಡಿ ಮತ್ತೊಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ವೇಳೆ ಟಿಕೆಟ್ ದರವನ್ನ ಹೆಚ್ಚಿಸುವಂತಿಲ್ಲ, ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ಫ್ಯಾನ್ಸ್ ಮಹಿಳೆಯರ ಭದ್ರತೆಯೇ ನಮಗೆ ಮುಖ್ಯ ಅಂತ ಅಭಿಮಾನಿಗಳು ಮತ್ತು ಮಹಿಳೆಯರು ಯಾರು ಸಿನಿಮಾ ನೋಡೋಕೆ ಬರ್ತಾರೆ ಅವರ ಭದ್ರತೆ ಮುಖ್ಯ ಅಂತ ಹೇಳಿದ್ದಾರೆ. ಟಿಕೆಟ್ ಸೆಸ್ನ ಹಣವನ್ನ ನಾವು ಶಾಲೆಗೆ ಬಳಸ್ತೇವೆ ಅಂತ ಹೇಳಿದ್ದಾರೆ. ಪರಸ್ಪರ ಸಹಕಾರ ನೀಡಿ ಅಂತ ರೇವಂತ್ ರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರತಕ್ಕಂಥ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಈ ವಿಚಾರ ಏನಿದೆ ಅದನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತಿನ ಸಭೆಯನ್ನು ನೋಡೋದಾದ್ರೆ ಸಾಕಷ್ಟು ವಿಚಾರಗಳು ಈ ಸಭೆಯಲ್ಲಿ ಹೊರಹೊಮ್ಮತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಸಭೆಯನ್ನ ಇವತ್ತು ರೇವಂತ್ ರೆಡ್ಡಿ ನಡೆಸಿದ್ದಾರೆ. ತೆಲುಗು ಚಿತ್ರರಂಗದ ಪ್ರಮುಖರನ್ನ ಕರೆದು ಅವ್ರ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ. ಸೊ ಈ ಕಳೆದ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಏನು ಘಟನಾವಳಿಗಳು ನಡೆದವು ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಸಭೆ ಹೇಗೆ ಪ್ರಮುಖ ಆಗುತ್ತೆ ಮತ್ತು ತೆಲುಗು ಚಿತ್ರರಂಗದ ಮೇಲೆ ತಮ್ಮ ಪ್ರಾಬಲ್ಯವನ್ನ ಇನ್ನಷ್ಟು ಸ್ಪಷ್ಟಗೊಳಿಸೋದಕ್ಕೆ ರೇವಂತ್ ರೆಡ್ಡಿ ಈ ಸಭೆಯನ್ನ ಕರೆದ್ರ ಹೇಗೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಸಾಕಷ್ಟು ಒಂದು ಇಡೀ ತೆಲಂಗಾಣ ರಾಜ್ಯದಲ್ಲಿ ಏನೀಗ ಪುಷ್ಪ 2 ಏನ್ ರಿಲೀಸ್ ಆಯ್ತು ಆ ಸಂದರ್ಭದಿಂದ ಈಗಾಗಲೇ 4ರಂದು ನಡೆದಂತ ಒಂದು ದುರ್ಘಟನೆ ಇತ್ತು. ಅದರ ನಂತರ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಇಡೀ ತೆಲಂಗಾಣದಲ್ಲಿ ಹುಟ್ಟಿಸಿ ಅಂತ ಹೇಳ್ಬೋದು. ಏನು ಸದನದಲ್ಲಿ ಮೊನ್ನೆ ಏನು ಅಲ್ಲು ಅರ್ಜುನ್ ಬಗ್ಗೆ ಏನು ಸಿಎಂ ಹೇಳಿಕೆ ಕೊಡ್ತಾರೆ, ಅದ್ರ ನಂತರ ಅಂತೂ ಸಾಕಷ್ಟು ಇಡೀ ಫಿಲಿಂ ಇಂಡಸ್ಟ್ರಿಯ ಪ್ರಮುಖರು ಕೂಡ ಗೊಂದಲಕ್ಕೀಡಾಗಿರೋ ಅಂತ ಹೇಳ್ಬೋದು. ಇವತ್ತೇನು ಮುಖ್ಯಮಂತ್ರಿ ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಸೇರಿದಂತೆ ಚಲನಚಿತ್ರ ನಟರಿದ್ದಾರೆ ಅವ್ರನ್ನ ಸಭೆಯನ್ನು ಕರೆದಿರು. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ ಆದವು ಅಂತ ಹೇಳ್ಬೋದು. ಟೋಟಲಿ ಫಿಲಿಂ ಇಂಡಸ್ಟ್ರಿ ಏನ್ ಈಗಾಗಲೇ ಫಿಲಿಂ ಇಂಡಸ್ಟ್ರಿ ಇಡೀ ರಾಷ್ಟ್ರ ಮಟ್ಟದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ರಾಷ್ಟ್ರವೇ ಹೈದರಾಬಾದ್ ಅಂತ ತಿರುಗಿ ನೋಡ್ಬೇಕು ಅಂತ ಫಿಲಿಂ ಇಂಡಸ್ಟ್ರಿ ನಾವು ಮಾಡ್ತೀವಿ, ನಿಮ್ದೆಲ್ಲ ಸಹಕಾರ ಇರ್ಲಿ ಎಂಬುದೇನದಂದ್ರೆ ಆ ಫಿಲಿಂ ಇಂಡಸ್ಟ್ರಿಯ ಅಧ್ಯಕ್ಷರು ಸೇರಿದಂತೆ ನಟರಿಗೆ ಕೂಡ ಎಲ್ಲೊಂದ್ ಕಡೆ ಸಿಎಂ ಸೂಚನೆ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಏನ್
ಈಗಾಗಲೇ ಫಿಲಿಂ ಇಂಡಸ್ಟ್ರಿಯನ್ನ ತಮ್ಮ ಹಿಡಿತಕ್ಕೆ ಇಕ್ಕೋಬೇಕು ಎಂಬುದು ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ಅನ್ನೋದಂದ್ರೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಭೆಯಲ್ಲಿ ಸಾಕಷ್ಟು ವಿಷಯಗಳಂದ್ರೆ ಟೋಟಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಟಿಕೆಟ್ ಏರಿಕೆ ವಿಷಯ ಇರ್ಬೋದು, ಮತ್ತೇನಂದ್ರೆ ನಟರೇನದಂದ್ರೆ ತಮ್ಮ ಶೋ ಏನ್ ಪ್ರೀಮಿಯರ್ ಶೋ ಮಾಡ್ತಾರ, ಪಬ್ಲಿಸಿಟಿ ಮಾಡ್ತಾರ, ಅಂತ ಕಾರ್ಯಕ್ರಮಗಳಲ್ಲಿ ಜನದಟ್ಟಣೆ ಇರ್ಬೋದು, ಘಟನೆಗಳಿರ್ಬೋದು, ಇಂಥ ಸಾಕಷ್ಟು ಸುರಕ್ಷತೆ ವಿಷಯಗಳಿರ್ಬೋದು, ಹಲವು ವಿಷಯಗಳೇನದಂದ್ರೆ ಮುಖ್ಯಮಂತ್ರಿ ಮುಂದೆ ಏನದಂದ್ರೆ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು ಸೇರಿದಂತೆ ಹಿರಿಯ ನಟರು ಅರವಿಂದ್ ಅಲ್ಲು ಇರ್ಬೋದು, ಮತ್ತೆ ಈಗಾಗಲೇ ಪುಷ್ಪ 2 ಪ್ರೀಮಿಯರ್ ಶೋ ಏನಾಯ್ತು ಆ ದಿನ 4 ತಾರೀಕಿಗೆ ಘಟನೆ ಆಯ್ತು, ಆ ಘಟನೆ ಬಗ್ಗೆ ಕೂಡ ಸಿಎಂ ಅವ್ರ ಮುಂದೆ ಅರವಿಂದ್ ಅಲ್ಲು ಏನದಂದ್ರೆ ಅವ್ರು ಕೂಡ ಅವರು ಸೇರಿದಂತೆ ಫಿಲಿಂ ಇಂಡಸ್ಟ್ರಿ ಅಧ್ಯಕ್ಷರು ಹಲವು ವಿಷಯಗಳ ಪ್ರಸ್ತಾಪ ಮಾಡಿದ್ರು ಅಂತ ಹೇಳ್ಬೋದು. ಹೀಗಾಗಿ ಆ ಫಿಲಿಂ ಇಂಡಸ್ಟ್ರಿಗೆ ಸಂಪೂರ್ಣವಾಗಿ ಸರ್ಕಾರದ ಸಹಕಾರ ಇದ್ದೇ ಇರುತ್ತದೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್.